ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ರೀತಿಯಾದ ಸೀರೆ ಕುಚ್ಚನ್ನು ನಾವು ಯಾವ ರೀತಿಯಾಗಿ ಹಾಕ್ತೀವಿ ಅಂತ ನೋಡಿ. ಇಲ್ಲಿ ನಾನು ಸಾರಿಯಲ್ಲಿರುವಂಥ 2 ಕಲರ್ ದಾರವನ್ನು ನಾನು ತಗೊಂಡಿದ್ದೀನಿ. ಇದನ್ನು ಈ ರೀತಿಯಾದ ಒಂದು ಬಾಕ್ಸಿಗೆ 80 ಎಳೆಯಾಗಿ ಸುತ್ತಕೊಂಡಿದ್ದೀನಿ. ಮತ್ತು ಇನ್ನೊಂದು ಕಲರನ್ನು 20 ಎಳೆಯಾಗಿ ಇಲ್ಲಿ ನಾನು ಅದನ್ನು ತಗೊಂಡಿದ್ದೀನಿ. ಅದನ್ನು ಯಾವ ರೀತಿ ಹಾಕೋಬೇಕು ಅಂತ ಇಲ್ಲಿ ನೋಡಿ. ಸೂಜಿಯಲ್ಲಿ ದಾರವನ್ನು ಹಾಕ್ಕೊಂಡು ಈ ರೀತಿಯಾಗಿ ನಾವಿಲ್ಲಿ ಒಂದು ನಾಟನ್ನು ಹಾಕ್ಕೋಬೇಕು. ಈ ರೀತಿಯಾಗಿ ಹಾಕಿದ ಮೇಲೆ 20 ಎಳೆ ಇರುವಂಥ 3 ಗಂಟನ್ನು ಈ ರೀತಿಯಾಗಿ ಹಾಕೋತಾ ಬರಬೇಕು. ಇವು 3 ಸ್ವಲ್ಪ ಗ್ಯಾಪ್ ಇಟ್ಟು ಹಾಕೊಂಡ್ಮೇಲೆ ಕಾಣತ್ತಿಲ್ಲ ಚೆನ್ನಾಗಿ ಹಾಕೋ ಕೈ ಸರಿ ಇದನ್ನ ಹಾಕೊಂಡು ಪೈ ನಾವು ಎಡಿಟ್ ಮಾಡ್ತೀನಿ ಬೀತ್ ಚೆನ್ನಾಗಿ ಮಾಡ್ಬೇಕು ಅಂತ ರೀತಿಯಾಗಿ ಹಾಕ್ಕೊಳ್ಳಿ. ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. 3ರಲ್ಲಿ ಮಧ್ಯದಲ್ಲಿ ಇರುವಂಥದ್ದನ್ನು ಅರ್ಧ ಭಾಗ ಮಾಡ್ಕೋಬೇಕು. 2 ಅರ್ಧ ಭಾಗ ಮಾಡಿದ ಮೇಲೆ ಒಂದು ಸೈಡನ್ನು ತಗೊಂಡು ಇಲ್ಲಿ ನಾವು ನಾಟ್ ಹಾಕೋಬೇಕು. ನೀಟಾಗಿ ಯಾವುದೇ ದಾರ ಬರದಿರೋ ರೀತಿ ಇಲ್ಲಿ ನಾವು ನಾಟನ್ನು ಹಾಕೋಬೇಕು. ಆಮೇಲೆ ಮತ್ತೊಂದು ಸೈಡ್ ಇರುವಂಥ ದಾರವನ್ನು ತೆಗೆದುಕೊಂಡು ಅದಕ್ಕೂ ಕೂಡ ಅದೇ ರೀತಿಯಾಗಿ ಗಂಟನ್ನು ಹಾಕೋಬೇಕು. ಇವೆರಡು ಹಾಕಿದ ಮೇಲೆ ಇಲ್ಲಿ 2 ಮಾತ್ರ ದಾರ ಉಳಿತು. ಇದನ್ನು ಏನು ಮಾಡಬೇಕು, 2 ಸೇರಿಸಿ ಇಲ್ಲಿ ಗಂಟನ್ನು ಹಾಕೋಬೇಕು. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಒಂದು ನಾಟನ್ನು ಹಾಕೊಳ್ಳಿ. ಸೆಂಟರ್ ನಾಟ್ ಹಾಕಿದ ಮೇಲೆ ಎಕ್ಸ್ಟ್ರಾ ಬಂದಂಥ ದಾರನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ನಾವು 80 ಹೊಣಿಸಿಟ್ಟಂಥ ದಾರವನ್ನು ಇದರಲ್ಲಿ ಹಾಕೋಬೇಕು. ನೋಡಿ ಹೇಗೆ ಹಾಕೋಬೇಕು ಅಂತ. ನಾವಿಲ್ಲಿ ಗಂಟು ಹಾಕಿರ್ತೀವಲ್ಲ ಅಲ್ಲಿಂದ ಕೆಳಗಿಂದ ಇದನ್ನು ಈ ರೀತಿಯಾಗಿ ಹಾಕ್ಕೊಂಡು ಹಾಗೆ ಎಲ್ಲ ದಾರವನ್ನು ಜಕ್ಕೊಂಡು ನಮಗೆ ಕುಚ್ಚಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಇಟ್ಕೊಂಡು ಅದನ್ನೆಲ್ಲ ನೀಟಾಗಿ ಹಿಡ್ಕೊಂಡು ಆಮೇಲೆ ಅದನ್ನು ನಾವು ಇಲ್ಲಿ ಒಂದು ಥ್ರೆಡ್ನ ಸಹಾಯದಿಂದ ನೀಟಾಗಿ ಎಲ್ಲ ಕಟ್ಕೋತಾ ಬರಬೇಕು. ಈ ರೀತಿಯಾದಂಥ ಕೂಡಂಗ್ ಥ್ರೆಡ್ ತಗೊಂಡು ಇದನ್ನು ಕಟ್ಕೊಳ್ಳಿ. ಶೇಪ್ ಬರುವುದಿಲ್ಲ ಅದು.
ಇದನ್ನು ಎಕ್ಸ್ಟ್ರಾ ಇದ್ದದನ್ನು ಕಟ್ ಮಾಡ್ಕೊಳ್ಳಿ. ಬಂದು ಹೀಗೆ ಮುಂದಕ್ಕೆ ಹಾಕ್ತಾ ಹೋಗಬೇಕು. ಈ ರೀತಿಯಾಗಿ ಡಿಸೈನ್ ರೆಡಿಯಾಗುತ್ತೆ. ನೋಡಿ ನೀವು ಕೂಡ ಟ್ರೈ ಮಾಡಿ. ಎಷ್ಟೊಂದು ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಕೂಡ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.